ನಡೀತಿರುವುದು ಲೋಕ ಚುನಾವಣೆ. ಕಣ್ಣು ಮಾತ್ರ ಸಿಎಂ ಕುರ್ಚಿ ಮೇಲೆ. ಸಿದ್ದು, ಡಿಕೆ, ಎಚ್ಡಿಕೆ ಮೂವರಿಗೂ ಸಿಎಂ ಗಾದಿಯದ್ದೇ ಕನವರಿಕೆ. ನನಗೆ ಮತ್ತೆ ಅವಕಾಶ ಸಿಗಲಿದೆ. ಏನಿದು ಎಚ್ಡಿಕೆ ಮಾತಿನ ಮರ್ಮ? ನಾನು ಸಿಎಂ ಆಗೇ ಆಗ್ತೀನಿ. ಏನಿದು ಡಿಕೆಶಿಯ ಆತ್ಮವಿಶ್ವಾಸ? ನಾನಿರ್ಬೇಕು ಅಂದ್ರೆ ಹೆಚ್ಚಿಗೆ ಲೀಡ್ ಕೊಡಿ. ಸಿದ್ದುಗೂ ಕಾಡ್ತಿದ್ಯಾ ಕುರ್ಚಿ ಭಯ? ಇದು ಈ ಹೊತ್ತಿನ ವಿಶೇಷ ಕುರ್ಚಿ ಕನವರಿಕೆ. ಪಿಎಂ ಕುರ್ಚಿ ಬಗ್ಗೆ ಯೋಚನೆ ಮಾಡಬೇಕಾದ ಜಾಗದಲ್ಲಿ ಇದ್ಯಾಕೆ ಸಿಎಂ ಕುರ್ಚಿ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ದೀರಾ? ಹೌದು, ಕರ್ನಾಟಕದಲ್ಲಿ ಹೆಸರಿಗೆ ಮಾತ್ರ ಎಂಪಿ ಎಲೆಕ್ಷನ್ಗಾಗಿ ಬಡದಾಡ್ತಿದ್ದಾರೆ. ಆದ್ರೆ ಒಳಗೊಳಗೆ ಹೋರಾಟ ನಡೀತಾ ಇರೋದು ಮಾತ್ರ ಸಿಎಂ ಕುರ್ಚಿಗಾಗಿ. ಅದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದೀರಾ? ಈಗಿನ ರಾಜಕೀಯ ನೋಡ್ತಾ ಇದ್ರೆ ಏನ್ ಸಾಧ್ಯ ಇಲ್ಲ ಹೇಳಿ. ಯಾರು ಯಾವಾಗ ಬೇಕಾದ್ರೂ ಸಿಎಂ ಆಗೋ ಸಾಧ್ಯತೆ ಇದೆ. ಇದೇ ಕಾರಣಕ್ಕೆ ಈಗ ಡಿಕೆ, ಎಚ್ಡಿಕೆ ಜೊತೆಗೆ ಕುರ್ಚಿ ಮೇಲೆಯೇ ಇರುವ ಸಿಎಂಗೂ ಕುರ್ಚಿಯದ್ದೇ ಕನವರಿಕೆ ಆಗ್ಬಿಟ್ಟಿದೆ. ನಡೀತಿರೋದು ಲೋಕ ಚುನಾವಣೆ. ಕಣ್ಣು ಮಾತ್ರ ಸಿಎಂ ಕುರ್ಚಿ ಮೇಲೆ. ಸಿದ್ದು, ಡಿಕೆ, ಎಚ್ಡಿಕೆ ಮೂವರಿಗೂ ಸಿಎಂ ಗಾದಿಯದ್ದೇ ಕನವರಿಕೆ. ನನಗೆ ಮತ್ತೆ ಅವಕಾಶ ಸಿಗಲಿದೆ. ಏನಿದು ಎಚ್ಡಿಕೆ ಮಾತಿನ ಮರ್ಮ? ನಾನು ಸಿಎಂ ಆಗೇ ಆಗ್ತೀನಿ. ಏನಿದು ಡಿಕೆಶಿಯ ಆತ್ಮವಿಶ್ವಾಸ? ನಾನಿರಬೇಕು ಅಂದ್ರೆ ಹೆಚ್ಚಿಗೆ ಲೀಡ್ ಕೊಡಿ. ಸಿದ್ದುಗೂ ಕಾಡ್ತಿದ್ಯಾ ಕುರ್ಚಿ ಭಯ? ನಡೀತಿರೋದು ಲೋಕಸಭಾ ಚುನಾವಣೆ. ಪಿಎಂ ಕುರ್ಚಿಗಾಗಿ ದೇಶಾದ್ಯಂತ ಫೈಟ್ ನಡೀತಾ ಇದೆ. ಆದರೆ ನಮ್ಮ ಲೋಕಲ್ ಲೀಡರ್ಗಳಿಗೆ ಸಿಎಂ ಕುರ್ಚಿಯದ್ದೇ ಕನವರಿಕೆಯಾಗಿದೆ. ಆದರೆ ಇದು ಹೇಗೆ ಸಾಧ್ಯ ಅನ್ನೋದು ಜನರಲ್ಲಿ ಹೊಸ ಪ್ರಶ್ನೆಯನ್ನು ಹುಟ್ಟುಹಾಕಿದೆ. ಆದರೆ ಮೊದಲೇ ಹೇಳಿದಂತೆ ಬದಲಾದ ರಾಜಕಾರಣದಲ್ಲಿ ಎಲ್ಲವೂ ಸಾಧ್ಯ ಇದೆ. ರಾತ್ರಿ ಕಳೆದು ಬೆಳಕು ಹರಿಯೋ ಹೊತ್ತಿಗೆ ಹೊಸ ಸಿಎಂ ಕಂಡಿರುವ ಸಾಕಷ್ಟು ಉದಾಹರಣೆಗಳಿವೆ. ಹಾಗಾಗಿ ಹೇಳೋದಕ್ಕಾಗಲ್ಲ, ಯಾವಾಗ ಏನು ಬೇಕಾದರೂ ಆಗಬಹುದು. ಆದರೆ ಈಗ ಮೂವರು ನಾಯಕರ ಮಾತು ಕೇಳ್ತಿದ್ರೆ ಮಾತ್ರ ಏನ್ ಲೋಕಸಭಾ ಚುನಾವಣೆ ಆದ ಬಳಿಕ ಸಿಎಂ ಬದಲಾಗಬಹುದಾ ಅನ್ನೋ ಪ್ರಶ್ನೆಯಷ್ಟೇ ಕಾಡ್ತಾ ಇದೆ. ಅಷ್ಟಕ್ಕೂ ಲೋಕಸಭಾ ಚುನಾವಣೆಗೂ ಈ ಸಿಎಂ ಸೀಟಿಗೂ ಅದೇನ್ ಸಂಬಂಧ ಅನ್ನೋದು ಹಲವರ ಪ್ರಶ್ನೆ ಹಾಗೂ ಅನುಮಾನ ಆಗಿದೆ. ಸದ್ಯ ಹೇಗೋ ಸಿದ್ದರಾಮಯ್ಯ ಅವರೇ ಈಗ ಸಿಎಂ ಆಗಿದ್ದಾರಲ್ಲ, ಅಂಥದ್ದೇನು ಸಿಎಂ ಸೀಟಿಗಾಗಿ ಕಚ್ಚಾಟ ನಡೀತಿಲ್ವಲ್ಲ ಅಂತ ಮಾತ್ರ ಯೋಚಿಸಬೇಡಿ. ಅಧಿಕಾರದ ದಾಹ ಏನ್ ಬೇಕಾದರೂ ಮಾಡಿಸುತ್ತೆ. ಈಗೇನೋ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರೋದು, ಆದರೆ ಅದೇ ಸಿದ್ದರಾಮಯ್ಯ ಅವರಿಗೆ ತಮ್ಮ ಕುರ್ಚಿ ಬಗ್ಗೆಯೇ ಗ್ಯಾರಂಟಿ ಇಲ್ವಲ್ಲ. ಅದೇ ಕಾರಣಕ್ಕೆ ಅಲ್ವಾ ನಾನು ಇರಬೇಕೋ ಬೇಡವೋ, ನೀವು ಹೆಚ್ಚಿನ ಲೀಡ್ನಲ್ಲಿ ಗೆಲ್ಸಿದ್ರೆ ಮಾತ್ರ ನನ್ನನ್ನು ಯಾರು ಮುಟ್ಟೋದಕ್ಕಾಗಲ್ಲ ಅಂತ ಹೇಳಿದ್ದು. ವರುಣಾ ಕ್ಷೇತ್ರದಿಂದ ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಮುಟ್ಟಕ್ಕಾಗಲ್ಲ. ನಾನು ಇರಬೇಕೋ ಬೇಡ? ಸಿದ್ದು ಈ ಹೇಳಿಕೆಯಿಂದಲೇ ತಿಳಿಯುತ್ತಲ್ಲ, ನನ್ನ ಯಾರೂ ಟಚ್ ಮಾಡಬಾರ್ದು ಅಂದರೆ, ನಾನು ಇರಬೇಕು ಅಂದರೆ ನೀವು ಹೆಚ್ಚಿನ ಲೀಡ್ನಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಿ ನನ್ನ ಸೀಟು ಉಳಿಸಿ ಅಂತ ಕೇಳ್ತಿರೋದು ನೋಡಿದ್ರೆ ಯಾರಿಗಾದರೂ ಸಿದ್ದರಾಮಯ್ಯ ಕುರ್ಚಿಗೆ ಎಂಥದ್ದೋ ಕಂಟಕ ಇರಬೇಕು ಅಂತಲೇ ಭಾವಿಸ್ತಾರೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರಿಗೆ ತಮ್ಮ ಸಿಎಂ ಕುರ್ಚಿಗಿರುವ ಕಂಟಕದ ಸುಳಿವೇನಾದರೂ ಇದೆಯಾ ಗೊತ್ತಿಲ್ಲ. ಆದರೆ ಅಂಥ ಸುಳಿವಿಲ್ಲದೆ ಹೀಗೆ ಹೇಳೋದಕ್ಕೆ ಮಾತ್ರ ಸಾಧ್ಯ ಇಲ್ಲ ಬಿಡಿ. ಅಷ್ಟಕ್ಕೂ ಅವರಿಗಿರೋ ಸುಳಿವಿನ ಬಗ್ಗೆ ಆಮೇಲೆ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಕುಮಾರಸ್ವಾಮಿ ಅವರು ನನಗೆ ಇನ್ನೊಂದು ವರ್ಷದಲ್ಲಿ ಮತ್ತೊಂದು ಅವಕಾಶ ಇದೆ ಅಂತ ಹೇಳ್ತಿರೋದು ನೋಡಿದ್ರೆ ಮಾತ್ರ ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲ, ರಾಜ್ಯದ ಜನತೆಯಲ್ಲೂ ಗುಸುಗುಸು ಪಿಸುಪಿಸು ಚರ್ಚೆ ಜೋರಾಗಿದೆ. ಮತ್ತೆ ಸಿಎಂ ಆಗೋ ಇಂಗಿತ ವ್ಯಕ್ತಪಡಿಸಿದ್ರ ಎಚ್ಡಿಕೆ. ಇನ್ನೊಂದು ವರ್ಷದಲ್ಲಿ ಮತ್ತೊಂದು ಅವಕಾಶ ಸಾಧ್ಯವೇ? ಕುಮಾರಣ್ಣ ತಮ್ಮ ಪ್ರಚಾರ ಸಭೆಗಳಲ್ಲಿ ಆಡ್ತಿರುವ ಮಾತನ್ನ ಕೇಳಿದ್ರೆ ಯಾರಿಗಾದರೂ ಹಾಗೆ ಅನ್ಸುತ್ತೆ. ಎಲೆಕ್ಷನ್ ಡೇಟ್ ಹತ್ತಿರ ಆಗ್ತಿದ್ದ ಹಾಗೆ ಕುಮಾರಸ್ವಾಮಿ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರಚಾರ ಮಾಡೋದಕ್ಕೆ ಶುರುವಾಗಿದ್ದಾರೆ. ಸದ್ಯ ಹಾಸನದಲ್ಲಿ ಅಣ್ಣನ ಮಗನ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ. ಮಂಡ್ಯ ಅಖಾಡವನ್ನು ಕಾರ್ಯಕರ್ತರಿಗೆ, ಮುಖಂಡರಿಗೆ ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ. ಹೀಗೆ ಅಲ್ಲಿ ಇಲ್ಲಿ ಪ್ರಚಾರ ಮಾಡ್ತಿರುವಾಗಲೇ ಜನರ ಬಳಿ ಮತ್ತೊಮ್ಮೆ ಆಕಸ್ಮಿಕವಾಗಿ ಸಿಎಂ ಆಗೋ ಬಗ್ಗೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಇಂಥ ಮಾತು ಕೇಳ್ತಿದ್ದ ಹಾಗೆ ಇದೀಗ ರಾಜ್ಯ ರಾಜಕೀಯ ವಲಯದಲ್ಲಿ ಭಾರೀ ಗುಸುಗುಸು ಆರಂಭವಾಗಿದೆ. ಅಷ್ಟಕ್ಕೂ ಕುಮಾರಸ್ವಾಮಿ ಅದೇನು ಹೇಳಿದ್ರು ಅನ್ನೋದನ್ನ ನೀವೇ ಒಮ್ಮೆ ಕೇಳಿ. ಒಂದು ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಮುಂದೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಬರ್ತವೆ. ಮತ್ತೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮಕ್ಕಳ ಪಾಲಿಗೆ, ಈ ನಾಡನ್ನ ಸೇವೆ ಸಲ್ಲಿಸ್ತಕ್ಕಂಥ ಈ ನಾಡಿನ ಬಡವರಿಗೆ, ಯಾವುದೇ ಜಾತಿ ಇರಲಿ, ಎಲ್ಲರ ಒಂದು ಸ್ವಾಭಿಮಾನದ ಬದುಕನ್ನ ನೀವು ನಿರ್ವಹಣೆ ಮಾಡತಕ್ಕಂಥ ರೀತಿಯ ಸರ್ಕಾರವನ್ನ ಇನ್ನು ಒಂದು ವರ್ಷದಲ್ಲಿ ತರ್ತಕ್ಕಂಥ ಒಂದು ದಿನ ದೂರ ಇಲ್ಲ. ಭಗವಂತ ಈಗೇನು ರಾಮನಾಥಪುರದ ಒಂದು ರಾಮನಾಥೇಶ್ವರಿಗೆ ರೇವಣ್ಣ ಅವರು ಪೂಜೆ ಸಲ್ಲಿಸಿ ಆಮೇಲೆ ಬನ್ನಿ ಅಂದರು, ಅಲ್ಲಿ ಹೋಗಿ ಪೂಜೆ ಸಲ್ಲಿಸಿ ಬಂದಿದ್ದೇನೆ.
ರಾಮನಾಥೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ಇವತ್ತೇನು ಪೂಜೆ ಮಾಡಿ ಬಂದಿದ್ದೇವೆ, ನಮ್ಮ ಬದುಕು ನಮ್ಮ ವೈಯಕ್ತಿಕ ಸ್ವಾರ್ಥಕ್ಕಲ್ಲ. ನಮಗೆ ಭಗವಂತ ಇವತ್ತು ಕೊಟ್ಟಿರ್ತಕ್ಕಂಥ ಈ ಒಂದು ಆಯಸ್ಸು ಈ ನಾಡಿನ ಪ್ರತಿ ಬಡ ಕುಟುಂಬಗಳ ನೆಮ್ಮದಿಯ ಬದುಕನ್ನು ತರಲಿಕ್ಕೆ ಈ ಆಯಸ್ಸು ನಮಗೆ ಭಗವಂತ ಕೊಟ್ಟಿದ್ದಾನೆ ಹೊರತು ನಮ್ಮ ಸ್ವಾರ್ಥಕ್ಕೆ ಅಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ಈ ಒಂದು ಜನ್ಮಭೂಮಿಯಲ್ಲಿ ನಿಂತು ಈ ಮಾತೇನು ಹೇಳ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ರೀತಿಯ ಭಾವನಾತ್ಮಕವಾದಂಥ ವಿಷಯ ಅಲ್ಲ. ನಾನು ಬಡವರ ಕಷ್ಟಗಳನ್ನು ನೋಡಿದ್ದೇನೆ. ಬಹುಶಃ ಈ ರಾಜ್ಯದಲ್ಲಿ ನನ್ನಷ್ಟು ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮಗಳನ್ನು ಹಳ್ಳಿಗಳಲ್ಲಿ ಮಾಡಿರ್ತಕ್ಕಂಥದ್ದು ಇರಬಹುದು. ಅದಷ್ಟೇ ಅಲ್ಲ, ಜನತಾ ದರ್ಶನದಲ್ಲಿ ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿದ್ರೆ ರಾತ್ರಿ 1 ಗಂಟೆವರೆಗೂ ಮಾಡಿದ್ದೇನೆ ನಿರಂತರವಾಗಿ. ಬಡವರ ಕಷ್ಟ ಏನು ಅನ್ನೋದನ್ನು ನಾನು ಅರಿತುಕೊಂಡಿದ್ದೇನೆ. ಆ ಬಡವರ ಕಷ್ಟವನ್ನು ಯಾವ ರೀತಿ ಸರಿಪಡಿಸಬೇಕು, ಪ್ರತಿ ಕುಟುಂಬ ಸ್ವಾಭಿಮಾನದಿಂದ ಯಾವ ರೀತಿ ಬದುಕಬೇಕು, ಇದನ್ನ ಈ ರಾಜ್ಯದಲ್ಲಿ ತರಬೇಕು ಅನ್ನೋದಕ್ಕೋಸ್ಕರ ಆ ಭಗವಂತನಿಗೆ 3ನೇ ಒಂದು ಜನ್ಮವನ್ನ ಮೊನ್ನೆಯನ್ನು ಕೊಟ್ಟಿದ್ದಾನೆ. ಇವತ್ತು ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದಾನೆ, ಕೈ ಜೋಡಿಸಿ ಮನವಿ ಮಾಡ್ತಾನೆ. ಕೇಳಿದ್ರಲ್ಲ ಕುಮಾರಸ್ವಾಮಿಯ ಇಂಗಿತವನ್ನ. ಮುಂದಿನ 1 ವರ್ಷದಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗಲಿದೆ. ದೇವರ ಇಚ್ಛೆಯಿಂದ ನಿಮ್ಮ ಸೇವೆ ಮಾಡಲು ನನಗೆ ಇನ್ನೊಂದು ಅವಕಾಶ ಸಿಗುತ್ತೆ. 3 ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ನನಗೆ 3ನೇ ಜನ್ಮ ಸಿಕ್ಕಿದೆ. ಈ 3ನೇ ಜನ್ಮದಲ್ಲಿ ಇನ್ನೊಂದು ವರ್ಷದಲ್ಲಿ 3ನೇ ಬಾರಿಗೆ ಸಿಎಂ ಆಗಿ ನಿಮ್ಮ ಸೇವೆಗೆ ಅವಕಾಶ ಸಿಗಬಹುದಾ ಅಂತ ಮಾರ್ಮಿಕವಾಗಿ ನುಡಿದಿದ್ದಾರೆ. ಕೆಲವು ತಪ್ಪುಗಳಾಗಿರ್ಬೋದು, ಆದರೆ ದೇವೇಗೌಡರು ಈ 91ನೇ ವಯಸ್ಸಿನಲ್ಲೂ ರಾಜ್ಯಸಭೆಯಲ್ಲಿ ವೀಲ್ ಚೇರಲ್ಲಿ ಹೋಗಿ ಈ ನಾಡಿನ ಜನತೆಯ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಿ ಏನಲ್ಲಿ ರಾಜ್ಯಸಭೆಯಲ್ಲಿ ಮಾತನಾಡ್ತಾರೆ. ಆ ಶಕ್ತಿ ಕುಂದಬಾರದು. ನೀವು ಬೆಳೆಸಿರ್ತಕ್ಕಂಥವ್ರು ಏನೇ ತಪ್ಪುಗಳಿದ್ರು ಸರಿಪಡಿಸ್ಕೊಳ್ತಕ್ಕಂಥದ್ದಕ್ಕೆ ನಮ್ಮಗಳಿಗೆ ಅವಕಾಶ ಕೊಡಿ. ಮುಂದಿನ ದಿನಗಳಲ್ಲಿ ಮಂಜಣ್ಣ ಹೇಳಿದಂಥ ರೀತಿಯಲ್ಲಿ ಹಾಸನ ಜಿಲ್ಲೆಯಲ್ಲೂ ನಾನು ತಿಂಗಳಲ್ಲಿ 2 ದಿನವಾದರೂ ರೇವಣ್ಣ ಅವ್ರ ಜೊತೆ ಬಂದು ಈ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಏನಾಗಬೇಕಾಗಿದೆ. ಹಿಂದೆ ತಪ್ಪುಗಳಾಗಿದೆ, ಅದನ್ನು ಒಪ್ಪಿಕೊಂಡಿರುವ ಕುಮಾರಸ್ವಾಮಿ ಮುಂದೆ ಅಂತಹ ತಪ್ಪುಗಳಾಗದಂತೆ ಎಚ್ಚರ ವಹಿಸೋದಾಗಿ ಹೇಳಿದ್ದಾರೆ. ಇದೊಂದು ಬಾರಿ ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದಾರೆ. ಇದರ ಅರ್ಥ ಕುಮಾರಸ್ವಾಮಿ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ಬಳಿಕ ಮತ್ತೆ ಸಿಎಂ ಆಗ್ತಾರಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ. ಇನ್ನು ಈ ಬಗ್ಗೆ ನೇರವಾಗಿ ಮಾಧ್ಯಮದವರು ಕೂಡ ಕುಮಾರಸ್ವಾಮಿಯನ್ನ ಪ್ರಶ್ನೆ ಮಾಡಿದರು. ಆಗಲೂ ಕುಮಾರಸ್ವಾಮಿ ಇನ್ನೊಂದು ವರ್ಷದ ಒಳಗೆ ಸರ್ಕಾರ ಬೀಳುತ್ತೆ ಅನ್ನೋ ಆಶಾವಾದವನ್ನೇ ವ್ಯಕ್ತಪಡಿಸಿದರು. ಇನ್ನು 1 ವರ್ಷದಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ನಿಮ್ಮ ಮುಂದೆ ಈ ರಾಜ್ಯದಲ್ಲಿ ಹಲವಾರು ಬದಲಾವಣೆಗಳು ಬರ್ತವೆ. ಮತ್ತೆ ಎಲ್ಲರ ಒಂದು ಸ್ವಾಭಿಮಾನದ ಬದುಕನ್ನ ನೀವು ನಿರ್ವಹಣೆ ಮಾಡತಕ್ಕಂಥ ರೀತಿಯ ಸರ್ಕಾರವನ್ನ ಇನ್ನು 1 ವರ್ಷದಲ್ಲಿ ತರ್ತಕ್ಕಂಥ ಒಂದು ದಿನ ದೂರ ಇದೆ. ಪದೇ ಪದೇ ಸರ್ಕಾರ ಬೀಳುತ್ತೆ ಅಂತಿರೋದು ಯಾಕೆ? HDK ಬಹುಮತದ ಸರ್ಕಾರ MP ಎಲೆಕ್ಷನ್ ಬಳಿಕ ಬೀಳಲಿದೆಯಾ? ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೈಕಮಾಂಡ್ ಮಟ್ಟದಲ್ಲಿ ಮೈತ್ರಿ ಮಾಡಿಕೊಂಡ ಬಳಿಕ ಪದೇ ಪದೇ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತಾನೆ ಹೇಳ್ತಾ ಬಂದಿದ್ದಾರೆ. ಈಗ MP ಎಲೆಕ್ಷನ್ ಅಲ್ಲೂ ಅದೇ ಮಾತನ್ನ ಮುಂದುವರೆಸಿದ್ದಾರೆ. ಮೊನ್ನೆ ಕೂಡ ಅದನ್ನೇ ಹೇಳಿದರು. ಈ ಲೋಕಸಭಾ ಚುನಾವಣೆಗೆ ಅದನ್ನೇ ಅಸ್ತ್ರವನ್ನಾಗಿ ಬಳಸ್ಕೊಂಡ್ರಾ ಹೇಗೋ ಗೊತ್ತಿಲ್ಲ. ಆದರೆ ಹಾಸನದಲ್ಲಿ ಇನ್ನೊಂದು ವರ್ಷದಲ್ಲಿ ನನಗೆ ಮತ್ತೊಂದು ಅವಕಾಶ ಬರಲಿದೆ ಅಂತ ಹೇಳಿರೋದನ್ನ ನೋಡಿದ್ರೆ ಈಗಲೂ ಕುಮಾರಣ್ಣನಿಗೆ ಸರ್ಕಾರ ಬೀಳುತ್ತೆ ಅನ್ನೋದೇ ಖಾತ್ರಿ. ಹೇಗೆ ಅಂತ ಮಾಧ್ಯಮದವರು ಕೇಳಿದ್ದಕ್ಕೆ ಕುಮಾರಸ್ವಾಮಿ ಹೇಳಿದ್ದಿಷ್ಟು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಅಂತ ಕೂಗಾರಲ್ವಾ? ಯಾರಾದರೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ ಅನ್ಕೊಂಡಿದ್ರ? ಆ ಜನಗಳ ಭಾವನೆ, ಆ ಜನಗಳ ಆರೈಕೆ, ಆ ಹೃದಯದಿಂದ ಒಳ್ಳೆ ಹೃದಯದಿಂದ ಆರೈಕೆ ಮಾಡ್ತಾರಲ್ಲ, ಆಶೀರ್ವಾದ ಮಾಡ್ತಾರಲ್ಲ, ಅದರಿಂದಲೇ ನಾನು ಮುಖ್ಯಮಂತ್ರಿ. ಯಾರಾದರೂ ತಿಳ್ಕೊಂಡ್ರೆ ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂತ. ಅದು 30 ಜನ ಗೆಲ್ಲಿಸ್ಕೊಂಡು ಅದು ಫಸ್ಟ್ ಟೈಮ್ ಗೆದ್ದು MLA ಆಗಿ ಮುಖ್ಯಮಂತ್ರಿ ಆದ್ನಲ್ಲ. ಯಾರಾದರೂ ಭವಿಷ್ಯ ಹೇಳೋರು ಹೇಳಿದ್ರಾ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಯ್ತಾನೆ ಅಂತ? ಜನ ಕೂಗಾರು ಹಳ್ಳಿ ಕಡೆ ಹೋದ ಕಡೆ ಮುಂದಿನ ಮುಖ್ಯಮಂತ್ರಿ ಅಂತ. ಅವರ ಆರೈಕೆ, ಅವರ ಒಂದು ಆಶೀರ್ವಾದ ಆಗಿದ್ದೆ. ಈಗ ಎಲ್ಲೋದ್ರೂ ಹಲವಾರು ಕಡೆ ಕುಮಾರಣ್ಣ ಕೇಂದ್ರದ ಮಂತ್ರಿ ಆಯ್ತಾರೆ ಜನ ಮಾತಾಡ್ತಾರೆ. ಜನ ಮಾತಾಡೋದು ಅದು ದೇವರು ಆಶೀರ್ವಾದ ನುಡಿಸೋದು. ಅದರಿಂದ ಯಾರಿಗೆ ಗೊತ್ತು ಹಣೆಯಲ್ಲಿ ಬರೋ ಯಾರಿಗೆ ಏನಿದೆ ಅಂತೇಳಿ ನನ್ನ ಕೈಲಿದೆಯಾ? ನಮ್ಮ ಮನೇಲಿ ಭಗವಂತ ಏನು ಬರೆದಿರ್ತಾನೋ ಅದು ಜನದ ಮುಖಾಂತರ ಕೊಡಿಸ್ತಾನೆ. ಅದರಿಂದ ಇದಕ್ಕೇನು ನಾನು ಮಹತ್ವ ಕೊಡೋದಿಲ್ಲ. ನಾವೆಲ್ಲ ನೋಡಾಗಿದೆ. ನಾವೇನು ಅಧಿಕಾರನೇ ಹಿಡ್ಕೊಂಡು ಕೂತಿಲ್ಲ. ಪ್ರಧಾನಮಂತ್ರಿ ಸ್ಥಾನನೇ 2 ಸೆಕೆಂಡಲ್ಲಿ ಬಿಟ್ಟು ಬಂದಂಥವ್ರು ದೇವೇಗೌಡರು. ಅವ್ರ ಜಾಗದಲ್ಲಿ ಇನ್ನು ಯಾರೇ ಇದ್ದೀರೋ ಆ ಜಾಗ ಬಿಡೋರ? 5 ವರ್ಷ ಕಂಪ್ಲೀಟ್ ಮಾಡೋರು. ಹಿಂದಿನ ಅನುಭವವನ್ನು ಆಧರಿಸಿ ಕುಮಾರಸ್ವಾಮಿ ಮತ್ತೊಂದು ಅವಕಾಶ ಸಿಗೋದರ ಬಗ್ಗೆ ಮಾತಾಡ್ತಿದ್ದಾರೆ. ಈ ಹಿಂದೆ ತಾವು ಸಿಎಂ ಆಗೋದರ ಬಗ್ಗೆ ತಮಗೇ ಗೊತ್ತಿರಲಿಲ್ಲ. ಆದರೂ ಆದ್ವಲ್ವಾ? 1 ಬಾರಿ ಬಿಜೆಪಿ ಜೊತೆಗೆ, ಮತ್ತೊಂದು ಬಾರಿ 38 ಶಾಸಕರನ್ನ ಇಟ್ಕೊಂಡು 2ನೇ ಬಾರಿಗೆ ಸಿಎಂ ಆಗಿದ್ದೇನೆ. 3ನೇ ಬಾರಿಯೂ ಅವಕಾಶ ಸಿಗುತ್ತೆ.
ಜನ ಬಯಸಿದ್ರೆ ಅದೆಷ್ಟೊತ್ತು ಅಂತ ಎಲ್ಲ ಜನರ ಮೇಲೆ ಹಾಕಿ ಮಾರ್ಮಿಕವಾಗಿ ಮತ್ತೊಮ್ಮೆ ಸಿಎಂ ಆಗೋದರ ಬಗ್ಗೆ ಆಶಾಭಾವನೆ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಗೊತ್ತು, ಅವತ್ತು ಕೇವಲ 38 ಶಾಸಕರೊಂದಿಗೆ ಸಿಎಂ ಆದ ಕುಮಾರಸ್ವಾಮಿಗೆ 19 ಶಾಸಕರನ್ನ ಇಟ್ಕೊಂಡು ಮತ್ತೊಮ್ಮೆ ಸಿಎಂ ಆಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಯಾಕೆ ಇರಬಾರ್ದು ಅಲ್ವಾ? ಹಾಗಾದರೆ ಕುಮಾರಸ್ವಾಮಿಯೇ ಹೇಳಿದಂತೆ ಮತ್ತೆ ಸಿಎಂ ಆಗೋ ಅವಕಾಶವೇ ಸಿಕ್ಕಿದ್ದಾದಲ್ಲಿ ಮಂಡ್ಯ ಎಂಪಿ ಕಥೆ ಏನು? ಎಂಪಿ ಆದ ಮೇಲೆ ಸಿಎಂ ಆಗ್ತಾರಾ ಕುಮಾರಸ್ವಾಮಿ? ಹಾಗೆ ನೋಡಿದ್ರೆ ಕುಮಾರಸ್ವಾಮಿಗೆ ಮಂಡ್ಯ ಅಖಾಡಕ್ಕೆ ಇಳಿಯುವ ಯೋಚನೆಯೇ ಇರಲಿಲ್ಲ. ಪುಟ್ಟರಾಜು ಅಥವಾ ನಿಖಿಲ್ನ ಕಣಕ್ಕೆ ಇಳಿಸುವ ಯೋಚನೆಯಲ್ಲಿದ್ದರು. ಆದರೆ ಈಗ ನೋಡಿದ್ರೆ ಅವರೇ ಅಖಾಡಕ್ಕಿಳಿದಿದ್ದಾರೆ. ಇತ್ತ ಈಗ ವಿಧಿ ಇಲ್ಲದೆ ಮಂಡ್ಯ ಗೆಲ್ಲಲೇಬೇಕು, ಎಂಪಿ ಆಗಲೇಬೇಕು ಅಂತ ಹಠಕ್ಕೆ ಬಿದ್ದಿರುವ ಕುಮಾರಸ್ವಾಮಿ ಇದರ ಬೆನ್ನಲ್ಲೇ ಸಿಎಂ ಆಗೋ ಕನಸು ಕೂಡ ಕಾಣ್ತಾ ಇದ್ದಾರೆ. ಒಂದು ವೇಳೆ ಅಂಥದ್ದೇನಾದರೂ ಆದರೆ ಮಂಡ್ಯ ಕಥೆ ಏನು ಅನ್ನೋದು ಕೂಡ ಮತದಾರರ ಯೋಚನೆಯಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಏನೆಲ್ಲ ರಾಜಕಾರಣವನ್ನು ನೋಡಬೇಕು ಅನ್ನೋದು ಕೂಡ ಜನರ ಪ್ರಶ್ನೆಯಾಗಿದೆ. ಆದರೆ ಹೀಗೆ ಸಿಎಂ ಕನಸು ಕಾಣ್ತಿರೋದು ಕೇವಲ ಕುಮಾರಸ್ವಾಮಿ ಮಾತ್ರವಲ್ಲ, ಡಿಕೆಶಿ ಕೂಡ ಅದೇ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಸಿಎಂ ಕುರ್ಚಿ ಕನಸು ಕಾಣೋದ್ರಲ್ಲಿ ಡಿಕೆಶಿ ಏನು ಹಿಂದೆ ಬಿದ್ದಿಲ್ಲ. ಆ ಶುಭ ಗಳಿಗೆಗಾಗಿ ಡಿಕೆಶಿ ಕೂಡ ಕಾಯ್ತಿದ್ದಾರೆ. ಈ ಎಂಪಿ ಎಲೆಕ್ಷನ್ ಬಳಿಕ ಪವರ್ ಶೇರಿಂಗ್ ಆಗುತ್ತೆ ಅನ್ನೋ ವಿಚಾರಗಳು ಅಲ್ಲಿ ಇಲ್ಲಿ ಹೊರಬರ್ತಿದೆ. ಹಾಗಾದ್ರೆ ಎಂಪಿ ಎಲೆಕ್ಷನ್ ಆದ ಬಳಿಕ ಆಗೋದೇನು ನೋಡೋಣ ಬನ್ನಿ. ಎಂಪಿ ಎಲೆಕ್ಷನ್ ಆಗ್ತಿದ್ದ ಹಾಗೆ ಅದ್ಯಾವ ಬದಲಾವಣೆ ಆಗಲಿದೆ? ಡಿಕೆಶಿಗೆ ಸಿಎಂ ಆಗೋ ಭಾಗ್ಯ ಒದಗಿ ಬರಲಿದೆಯೇ? ಎಂಪಿ ಎಲೆಕ್ಷನ್ ಆದ್ಮೇಲೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ನೋಡ್ತೀರಿ ಅಂತ ಅತ್ತ ಕುಮಾರಸ್ವಾಮಿ ಬಹಳ ಸಾರಿ ಹೇಳಿದ್ದಾರೆ. ಆದ್ರೆ ಏನಾಗುತ್ತೆ? 136 ಸೀಟ್ಗಳಲ್ಲಿ ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಿದ್ದಾಗಿದೆ. ಬಹುಮತದ ಸರ್ಕಾರಕ್ಕೆ ಅದೇನ್ ಆಗ್ಬಿಡುತ್ತೆ ಅನ್ನೋದು ಸಿದ್ದರಾಮಯ್ಯ ಮಾತ್ರವಲ್ಲ, ಪ್ರಜ್ಞಾವಂತರನ್ನು ಆಗಾಗ ಈ ಪ್ರಶ್ನೆ ಕಾಡ್ತಿರುತ್ತೆ. ಆದರೆ ಕಾಂಗ್ರೆಸ್ನ ಶಾಸಕರೇ ನಮ್ಮ ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಿಸದೆ ಹೋದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಈ ಹಿಂದೆ ಹೇಳಿದ್ದು ವಿಪಕ್ಷಗಳ ಬಾಯಿಗೆ ಆಹಾರವಾಗಿದೆ. ಹಾಗಾಗಿ ಅತ್ತ ಕುಮಾರಸ್ವಾಮಿ ಕೂಡ ಎಂಪಿ ಎಲೆಕ್ಷನ್ ಆದ ಮೇಲೆ 1 ವರ್ಷದಲ್ಲಿ ಅವಕಾಶ ಕೂಡಿ ಬರುತ್ತೆ ಅಂತ ಕಾಯ್ತಿದ್ದಾರೋ ಏನೋ ಗೊತ್ತಿಲ್ಲ. ಇವತ್ತು ನಮ್ಮ ಸರ್ಕಾರ ಇದೆ. ನಮ್ಮ ಸರ್ಕಾರ ಏನಾದರೂ ಹೆಚ್ಚಿನ ಸೀಟ ಲೋಕಸಭೆಯಲ್ಲಿ ನಾವು ಗಳಿಸಲಿಲ್ಲ ಅಂತಂದ್ರೆ ನೈತಿಕ ಹೊಣೆ ಮತ್ತು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ಅತ್ಯಂತ ಪ್ರಾಮಾಣಿಕವಾಗಿ ಬಡವರ ಪರ, ಶೋಷಿತರ ಪರ ಕೆಲಸ ಮಾಡ್ತಕ್ಕಂಥ ಸಿದ್ದರಾಮಯ್ಯನವ್ರನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗುತ್ತೆ. ಆದ್ರೆ ಇದೇ ಲೋಕಸಭಾ ಚುನಾವಣೆಯಲ್ಲಿ ಹೈಕಮಾಂಡ್ ಕೊಟ್ಟಿರೋ ಟಾರ್ಗೆಟ್ ರೀಚ್ ಆದ್ರೆ ಡಿಕೆಶಿಗೆ ಸಿಎಂ ಆಗೋ ಭಾಗ್ಯದ ಬಾಗಿಲು ತೆರೆಯಬಹುದು ಅಂತಾನೆ ಕಾಯ್ತಿದ್ದಾರೆ. ಅಲ್ಲದೆ ಸರ್ಕಾರ ರಚನೆ ಆದ ಹೊತ್ತಲೇ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಮಧ್ಯೆ ಭಾರೀ ಪೈಪೋಟಿ ನಡೆದಿತ್ತು. ಆಗಲೇ 2.5 ವರ್ಷ ಪವರ್ ಶೇರಿಂಗ್ ಬಗ್ಗೆ ಎಲ್ಲಾ ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಯಾವುದು ಖಚಿತವಾಗಿರ್ಲಿಲ್ಲ. ಆದ್ರೆ ಈಗ ಏನಾದ್ರೂ ಡಿಕೆಶಿ ಟಾರ್ಗೆಟ್ ರೀಚ್ ಆದ್ರೆ ಅಂಥದ್ದೇನಾದ್ರೂ ಅವಕಾಶ ಇದೆಯೋ ಏನೋ ಗೊತ್ತಿಲ್ಲ. ಆದ್ರೆ ಅಶುಭ ಮುಹೂರ್ತ ಬಂದೇ ಬರುತ್ತೆ, ಮುಖ್ಯಮಂತ್ರಿ ಆಗೇ ಆಗ್ತೀನಿ ಅಂತ ಕಾದಿದ್ದಾರೆ. ನೀವು ಕೇಳಿದ್ರಿ, ಪಾಪ ಪೆನ್ನು ಪೇಪರು ಕೇಳಿದ್ರಿ, ಜನ ಕೊಟ್ಟರು, ಸಿಗ್ನೇಚರ್ ಸಿದ್ದರಾಮಯ್ಯ ಅವ್ರು ಹಾಕಿದ್ರು. ನಾನು ಹಾಕೋ ಕಾಲ ಟೈಮ್ ಬರ್ತದೆ, ನಿಮ್ಗೆ ಯಾಕೆ ಕಷ್ಟ? ಅದು ಮೊದಲಿಂದ ನಡೆಸಿ ಹೌದು, ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಏನೋ ಒಂದು ಸ್ಥಾನಕ್ಕೆ ಪೈಪೋಟಿ ಇದೆ, ಇಬ್ಬರು ನಡುವೆ ಸಿಎಂ ಅವೆಲ್ಲ ಸತ್ಯನೇ ಅಲ್ವಾ? ಯಾವ ಪೈಪೋಟಿನಿಲ್ಲ. ನಾವು ಪೈಪೋಟಿ ಮಾಡಕ್ಕೆ ಆಸೆ ಪಡೋದು ತಪ್ಪ. ಟೈಮ್ ಬಂದಾಗ ಆಗ್ತದೆ ಬಿಡಿ. ಅದಕ್ಕೆಲ್ಲ ತ್ಯಾಗ ತುಂಬಾ ದೊಡ್ಡದು ಬಿಡಿ. ಶುಭಗಳಿಗೆ ಶುಭ ಮುಹೂರ್ತ ಬರ್ತದೆ ಎಲ್ಲ. ಈ ಕಾರಣಕ್ಕಾಗಿ ಆ 4 ಕ್ಷೇತ್ರದ ಹೊಣೆ ಹೊತ್ತರ ಕುಮಾರಸ್ವಾಮಿಯನ್ನ ಸೋಲಿಸೋಕೆ ಟೊಂಕ ಕಟ್ಟಿ ನಿಂತರ ಈಗಾಗಲೇ ಡಿಕೆ ಶಿವಕುಮಾರ್ ಜೆಡಿಎಸ್ನ 3 ಕ್ಷೇತ್ರಗಳಾದ ಮಂಡ್ಯ, ಹಾಸನ ಹಾಗೂ ಕೋಲಾರ ಕ್ಷೇತ್ರಗಳನ್ನ ಕೈವಶ ಮಾಡಿಕೊಳ್ಳೋಕೆ ಸಾಕಷ್ಟು ಶ್ರಮ ಹಾಕ್ತಿದ್ದಾರೆ. ಈ 3 ಕ್ಷೇತ್ರಗಳಲ್ಲಿ ಕುಮಾರಸ್ವಾಮಿಯನ್ನ ಮಣಿಸಿದ್ರೆ ಅಲ್ಲಿಗೆ ಜೆಡಿಎಸ್ ಪಕ್ಷವನ್ನೇ ಮುಗಿಸಿದಂತೆ ಅನ್ನೋ ಹಾಗೆ ದಿನಕ್ಕೊಂದು ಅಸ್ತ್ರ ಬಿಟ್ಟು ನಾನಾ ರಣತಂತ್ರ ಹೂಡ್ತಿದ್ದಾರೆ. ಇದಾಗಲೇ ಒಕ್ಕಲಿಗ ಅಸ್ತ್ರವನ್ನ ಬಿಟ್ಟಿರೋ ಡಿಕೆಶಿ ಹಳೆ ವಿಚಾರಗಳೆಲ್ಲ ಮುನ್ನೆಲೆಗೆ ಬರುವಂತೆ ನೋಡಿಕೊಳ್ತಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಫೋನ್ ಟ್ಯಾಪಿಂಗ್ ವಿಚಾರ, ಮಠ ವಿಭಾಗ ಮಾಡಿದ ಆರೋಪವನ್ನೆಲ್ಲ ಮತ್ತೆ ಚರ್ಚೆಗೆ ಬರುವಂತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಇದು ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೋ ಏನೋ ಗೊತ್ತಿಲ್ಲ. ಆದರೆ ಈ ಚುನಾವಣೆಗೆ ಧುಮುಕೋಕೆ ಮುಂಚೆಯೇ ಯುದ್ಧದಲ್ಲಿ ಗೆದ್ದು ಸಿಎಂ ಆಗಬೇಕು ಅಂತ ಅದಾಗಲೇ ಶೃಂಗೇರಿಯಲ್ಲಿ ಪೂಜೆ ಸಲ್ಲಿಸಿದ್ದಂತೂ ಆಗಿದೆ. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರ ಜೆಡಿಎಸ್ ಮನೆ ಖಾಲಿ ಮಾಡೋಕೆ ನಿಂತರ ಗೊತ್ತಿಲ್ಲ. ಮಿಡ್ ನೈಟ್ ಆಪರೇಷನ್ ಮಾಡಿ ಬೆಳ್ಳಂಬೆಳಗ್ಗೆ ದಳಪತಿಗಳಿಗೆ ಶಾಕ್ ಕೊಟ್ಟಿದ್ದಾರೆ. ಚನ್ನಪಟ್ಟಣದ 300ಕ್ಕೂ ಹೆಚ್ಚು ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ಗೆ ಜಂಪ್ ಆಗಿದ್ದಾರೆ. ತಡರಾತ್ರಿ ಕೆಪಿಸಿಸಿ ಕಚೇರಿಯಲ್ಲಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ. ಸಾಲ್ದು ಎಂಬಂತೆ ಕುಮಾರಸ್ವಾಮಿ ಮಂಡ್ಯಕ್ಕೆ ಹೊರಟು ಹೋಗಿದ್ದಾರೆ. ಜೆಡಿಎಸ್ಗಾಗಿ ನಿಮ್ಮ ಸಮಯ ಹಾಳು ಮಾಡಿಕೊಳ್ಬೇಡಿ, ಎಲ್ಲರೂ ನಮ್ಮ ಜೊತೆ ಬನ್ನಿ, ನಿಮ್ಮ ಜೊತೆ ನಾನಿರ್ತೀನಿ ಎಂಬುದಾಗಿ ಜೆಡಿಎಸ್ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಡಿಕೆಶಿ ಕರೆ ನೀಡಿದ್ದು, ಇದರಿಂದ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದಾರೆ. ಇದಾಗಲೇ ಸಿಎಂ ಸೀಟ್ನಲ್ಲಿ ಕೂತಿರೋ ಸಿದ್ದರಾಮಯ್ಯ ಅವರೀಗ ಕಾಡ್ತಿರೋದೆಂತಹ ಕುರ್ಚಿ ಭಯ. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದ್ದೇ ಆದ್ರೆ
ಸಿದ್ದರಾಮಯ್ಯ ಸಿಎಂ ಸೀಟ್ ಕಳ್ಕೊಳ್ತಾರಾ? ಅದು ಹೇಗೆ ನೋಡೋಣ ಬನ್ನಿ. ಸಿದ್ದರಾಮಯ್ಯ ಅವರನ್ನು ಕಾಡ್ತಿದ್ಯಾ ಕುರ್ಚಿ ಭಯ? ಚುನಾವಣೆ ಮುಗಿತಿದ್ದ ಹಾಗೆ ಏನಾದ್ರೂ ಬದಲಾವಣೆ ಆಗಲಿದ್ಯಾ? ಸಿದ್ದರಾಮಯ್ಯ ತಮ್ಮ ತವರು ಕ್ಷೇತ್ರದಲ್ಲಿ ನಾನು ಇರಬೇಕೋ ಬೇಡವೋ ನಿರ್ಧಾರ ಮಾಡಿ, ನೀವೆಲ್ಲ ನಮ್ಮ ಅಭ್ಯರ್ಥಿಗಳನ್ನ 60,000 ಲೀಡ್ನಲ್ಲಿ ಗೆಲ್ಲಿಸಿದ್ರೆ ನನ್ನ ಯಾರು ಮುಟ್ಟೋಕಾಗೋಲ್ಲ ಅಂತೆಲ್ಲ ಭಾವನಾತ್ಮಕ ಅಸ್ತ್ರ ಬೀಸಿರೋದು ನೋಡಿದ್ರೆ ಸಿದ್ದರಾಮಯ್ಯ ಅವರಿಗೂ ಕುರ್ಚಿ ಭಯ ಕಾಡ್ತಿದೆ ಅಂತಾನೆ ಅನಿಸಬಹುದು. ಇದಾಗಲೇ ಹಳೆ ಮೈಸೂರು ಕ್ಷೇತ್ರಗಳ ಜವಾಬ್ದಾರಿ ಸಿದ್ದರಾಮಯ್ಯ ಅವರ ಹೆಗಲಿಗೇರಿದೆ. ಅಲ್ಲಿ ನಿರೀಕ್ಷೆಯೇ ಮಾಡದ ಯದುವೀರ್ ಒಡೆಯರ್ ಅವರ ಸ್ಪರ್ಧೆ ಸಿದ್ದರಾಮಯ್ಯ ಅವರಿಗೆ ಟೆನ್ಷನ್ ಹೆಚ್ಚಿಸಿದೆ. ಈ ಕಾರಣಕ್ಕೆ ಸ್ವಕ್ಷೇತ್ರದಲ್ಲಿ ಜಾಂಡ ಊರಿ ಆಗಾಗ ರಣತಂತ್ರಗಳನ್ನು ಮಾಡ್ತಿದ್ದಾರೆ. ಮೈಸೂರು ಮಾತ್ರವಲ್ಲ, ಇತರೆ ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರುವ ಹೊಣೆ ಸಿದ್ದರಾಮಯ್ಯ ಅವರ ಮೇಲಿದೆ. ಅವರದ್ದೇ ಸರ್ಕಾರ, ಜೊತೆಗೆ ಗ್ಯಾರಂಟಿ ಅಸ್ತ್ರದಿಂದಲೇ ಸಿದ್ದು ಈ ಚುನಾವಣೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶಿಸದೆ ಹೋದ್ರೆ ಈ ಲೋಕಸಭಾ ಚುನಾವಣೆಯಿಂದಾಗಿ ಕುರ್ಚಿ ಕಂಟಕ ಎದುರಾದ್ರೂ ಆಗಬಹುದು. ಅಲ್ಲದೆ ಅವರದ್ದೇ ಪಾಳ್ಯದಲ್ಲಿ ಗುರುತಿಸಿಕೊಳ್ಳೋ ರಾಜಣ್ಣ ಅವರೇ ಅದೊಮ್ಮೆ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲ್ಲದೆ ಹೋದ್ರೆ ಸರ್ಕಾರ ನಡೆಸೋ ನೈತಿಕತೆಯೇ ಇಲ್ಲ ಅಂತ ಬೇರೆ ಹೇಳ್ಕೊಂಡಿದ್ರು. ಹಾಗಾಗಿ ಇತ್ತ ಸಿದ್ದರಾಮಯ್ಯ ಅವರಿಗೂ ಕುರ್ಚಿ ಬಗ್ಗೆ ಭಯ ಕಾಡ್ತಿದೆ. ಗೌರವಯುತವಾಗಿ ನಿರ್ಗಮಿಸಬೇಕು ಅಂದುಕೊಂಡಿರೋ ಸಿದ್ದರಾಮಯ್ಯ ಅವರು ಎಲ್ಲಿ ಈ ಲೋಕಸಭಾ ಚುನಾವಣೆಯಲ್ಲಿ ಅಂದುಕೊಂಡಂತೆ ಗೆಲ್ಲೋಕೆ ಆಗದೆ ಹೋದ್ರೆ ಎಲ್ಲಿ ತಮ್ಮ ಗೌರವಯುತ ನಿರ್ಗಮನಕ್ಕೆ ಧಕ್ಕೆ ಉಂಟಾಗುತ್ತದೆಯೋ ಅನ್ನೋ ಆತಂಕವೂ ಅವರನ್ನ ಕಾಡ್ತಾ ಇದೆ ಎನ್ನಲಾಗಿದೆ. ಹಾಗಾಗಿ ಲೋಕಸಭಾ ಚುನಾವಣೆ ನಡೀತಾ ಇದ್ರೂ ಸಿದ್ದರಾಮಯ್ಯ ಅವರು ಒಳಗೊಂಡಂತೆ ಡಿಕೆ ಎಚ್ಡಿಕೆಗೂ ಕುರ್ಚಿ ಬಗ್ಗೆ ಕನವರಿಕೆ ಹೆಚ್ಚಾಗಿದೆ.